ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮ್ಲಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸಿದ್ಧಗಂಗಾ ಮಠಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ನಿಮಗೂ ಕೊಡ್ತಾ ಇದ್ದೀನಿ. ನೀವೂ ಹೋಗಿ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾದ ಮೇಲೆ ಯಾವ ಥರ ಇದೆ ಮಠ ನಿಮಗೆ ತೋರಿಸೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದು ನಿಮಗೆ ಕೊಡ್ತಾ ಇದ್ದೀನಿ. ಕೊನೆಯವರೆಗೂ ನೋಡಿ. ವಿಡಿಯೋ ಏನು ಅಂತ ಲೆಂತಿಯಾಗಿಲ್ಲ, ಆರಾಮಾಗಿ ನೋಡಿ ವಿಡಿಯೋನ. ಒಂದು ಸತಿ ಹೋಗಿ ಬನ್ನಿ. ಯಾಕಂದರೆ ನಮ್ಮ ಪುಟ್ಟರಾಜ ಗವಾಯಿಗಳು ಅಜ್ಜಾರು ಬರೆದಿರೋ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ಏನಂತ, ಒಮ್ಮೆಯಾದರೂ ಬರಲಿಲ್ಲಲ್ಲ ನೀನು ಗುರುವಿನ ಮಠಕ್ಕ, ನೀನು ಎಂಥ ಕಟುಕ ಅಂತ. ಈ ಲೈನು ಅರ್ಥ ಏನು ಕೊಡುತ್ತೆ ಅಂದರೆ, ನೀನು ಒಂದು ಸತಿಗಾದರೂ ಗುರುವಿನ ಮಠಕ್ಕೆ ಬಂದು ದರ್ಶನ ತೊಗೊಂಡು ಮನಃಶಾಂತಿ ತೊಗೊಂಡು ಹೋಗಪ್ಪ, ಮುಂದೆ ನಿನ್ನ ಜೀವನ ನಡೆಸೋಕ್ಕೆ ಈಸಿ ಆಗುತ್ತೆ ಅಂತ ಈ ಹಾಡಿನ ಅರ್ಥ. ಒಂದು ಸತಿಗೆ ಬನ್ನಿ ನೀವು ನೋಡಿ. ಇಲ್ಲಿ ಪ್ರವಚನ ಎಲ್ಲ ಮಾಡ್ತಾಯಿದ್ರು ಅಜ್ಜಾರು. ಇದು ಪ್ರಾರ್ಥನೆ ಎಲ್ಲ ಮಾಡೋದು ಮಕ್ಕಳಿಗೆ, ಅದೆಲ್ಲ ಇಲ್ಲೇ ಮಾಡ್ತಾರೆ ನೋಡಿ. ಇದೆಲ್ಲ ದೇವಸ್ಥಾನದ ರೂಮ್ಗಳೆಲ್ಲ ಇದ್ದಾವೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಮಕ್ಕಳು, ನಾವು ಹೋಗಿದ್ದು ಸಂಡೇ ಅವತ್ತು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ. ಇಲ್ಲಿ ಓದಿ ಬೆಳೆದು ಆಟ ಆಡಿದವರೆಲ್ಲ ಆವಾಗ ಮಕ್ಕಳು ಇವಾಗ ಫಾರಿನ್ನಾಗೆಲ್ಲ ಎಂತೆಂಥೋ ಕೆಲಸದಲ್ಲಿ ಎಲ್ಲೆಲ್ಲೋ ಇದ್ದಾರೆ. ಅಷ್ಟು ಚೆನ್ನಾಗಿ ಎಲ್ಲ ಕಡೆಯೂ ಇದ್ದಾರೆ. ನಮ್ಮ ಈ ಮಟ್ಟದಲ್ಲಿ ಬೆಳೆದವ್ರ ಮಕ್ಕಳೆಲ್ಲ ಈ ದೊಡ್ಡ ದೊಡ್ಡ ವ್ಯಕ್ತಿಗಳಾಗವ್ರೆ ನೋಡಿ. ಈ ಥರ ದೊಡ್ಡ ಗ್ರೌಂಡಲ್ಲಿ ಆಡಿ ಬೆಳಿಬೇಕು ಮಕ್ಕಳು ಅಲ್ವಾ. ನೋಡಿ, ಇಲ್ಲಿ ಸ್ವಾಮೀಜಿಯವರ ಪಾದಗಳು, ಅವ್ರ ಗದ್ದಿಗೆ, ಶಿವಕುಮಾರ ಸ್ವಾಮೀಜಿಯವ್ರ ಗದ್ದುಗೆ ನೋಡಿ. ಇದು ನಮಸ್ಕಾರ ಮಾಡ್ಕೊಳ್ಳಿ ನೀವು. ಆದಾಗೆ ಬಂದು ಹೋಗಿ. ಇಲ್ಲಿ ನೋಡಿ, ಅವರು ಗದ್ದುಗೆ ಎದುರುಗಡೆನೇ ಇದನ್ನು ಒಂದು ಅವರು ಅಜ್ಜಾರು ನಡೆದು ಬಂದ ದಾರಿನ ಸಿಂಪಲಾಗಿ, ಅವ್ರ ಜೀವನ ಚರಿತ್ರೆದು ಒಂದು ಸಿಂಪಲಾಗಿ ಗಾರ್ಡನ್ ಥರ, ಅದು ಬೃಂದಾವನ ಥರ ರೆಡಿ ಮಾಡಿಬಿಟ್ಟು, ಅದಕ್ಕೆ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಫೀಸು 10 ರೂಪೀಸ್ ಮಾತ್ರ ಮಾಡವ್ರೆ ನೋಡಿ. ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮೀಜಿಯದು ಇದು ಮಾಡವ್ರೆ ನೋಡಿ, ಒಂದು ಮರದ ಕೆಳಗಡೆ. ತುಂಬ ಚೆನ್ನಾಗಿದೆ. ಸಂಡೇ ತುಂಬ ಜನ ಬರ್ತಾರೆ ನೋಡಿ. ನಾವು ಹೋಗಿದ್ದು ಸಂಡೇ, ಎಷ್ಟೊಂದು ಜನ ಇದ್ದಾರೆ ನೋಡಿ. ಇಲ್ಲಿ ಸ್ವಾಮೀಜಿಯವ್ರದ್ದು ನೋಡಿ. ಹೂವು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಹೂವು, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೀವು ನೋಡಿ. ಸ್ವಾಮೀಜಿಯವರು ಪುಟ್ಟ ಮಗು ಇದ್ದಾಗ ಅವರ ಅಮ್ಮ ಗಂಗಮ್ಮನ ಮಡಿಲಲ್ಲಿ ಮಲಗಿರೋದು ಸ್ವಾಮೀಜಿ. ಅಲ್ಲಿ ನೀವು ನೋಡ್ಬೋದು, ಬೋರ್ಡ್ ಹಾಕವ್ರೆ. ಅಲ್ಲಿ ಏನು ಅರ್ಥ ಕೊಡುತ್ತೆ ಆ ಸ್ಟ್ಯಾಚು ಅಂತ ನಿಮಗೆ ಬೋರ್ಡ್ ಹಾಕವ್ರೆ. ಆ ಬೋರ್ಡ್ ಓದಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ನೀವು ಯಾರಿಗೆ ಬರೋಕ್ಕಾಗಿಲ್ಲೋ ಅವರು ಈ ವಿಡಿಯೋದಲ್ಲೇ ನೋಡಿ. ನೀವು ಇನ್ನೊಂದು ದಿನ ಯಾವತ್ತಾದರೂ ನಿಮ್ಗೆ ಟೈಮ್ ಸಿಕ್ಕಾಗ ಹೋಗಿ ದರ್ಶನ ತಗೊಳ್ಳಿ. ನೀವು ನೋಡಿ, ಸ್ವಾಮೀಜಿಯವ್ರದ್ದು ಕೈ ನೋಡಿ, ಭವಿಷ್ಯ ಹೇಳ್ತಾ ಇರೋ ಸ್ವಾಮೀಜಿ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಯಾರೆ ಸ್ಟ್ಯಾಚು, ಮಾತ್ರ ತುಂಬ ಚೆನ್ನಾಗಿದೆ. ಬೋರ್ಡು ಹಾಕೋರೆ, ನಿಮಗೆ ಏನೇನು ಎತ್ತ ಅಂತ ಗೊತ್ತಾಗುತ್ತೆ. ಕನ್ನಡದಲ್ಲೇ ಇದೆ. ಹೋಗಿ ಬನ್ನಿ ನೀವು. ಮಕ್ಳು ಕರ್ಕೊಂಡು ಹೋಗಿ, ಮಕ್ಳಿಗೂ ಖುಷಿ ಆಗುತ್ತೆ ಅಲ್ಲಿ ಆಟ ಆಡೋಕ್ಕೆ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಕರ್ಕೊಂಡು ಹೋಗಿ, ಅವ್ರಿಗೂ ಅರ್ಥ ಆಗುತ್ತೆ ನೋಡಿ. ಸ್ವಾಮೀಜಿಯವರು ಆಶೀರ್ವಾದ ಪಡಿತಾ ಇರೋದು ಸ್ಟ್ಯಾಚು. ನೀವು ಹಾಗೆ ಮುಂದಕ್ಕೆ ನೋಡ್ಕೊಂಡು ಹೋದರೆ ಎಲ್ಲ ಥರನೂ ಇದೆ. ಇಲ್ಲಿ ಸ್ವಾಮೀಜಿಯವರು ಪಾಠ ಹೇಳ್ತಾ ಇರೋದು, ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರಿಗೆ ನೋಡಿ. ಇಲ್ಲಿ ಚಿಕ್ಕದಾಗಿ ಕಲ್ಯಾಣಿನೂ ಇದೆ ಅಲ್ಲಿ ಕೆಳಗಡೆ. ಅದ್ರದ್ದು ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ ಅನಿಸುತ್ತೆ. ಇದು ಸ್ಟ್ಯಾಚು ಬಂದ್ಬಿಟ್ಟು ದೀಕ್ಷೆ ಕೊಡ್ತಾ ಇರೋದು ಸ್ವಾಮೀಜಿಯವರಿಗೆ. ನೀವು ಬೋರ್ಡು ಇದೆ ಅಲ್ಲಿ, ನಾನು ನಿಮ್ಗೆ ಬೋರ್ಡ್ ಸಮೇತ ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ. ನೀವು ಆ ಬೋರ್ಡ್ ನೋಡಿ ಏನಂತ ತಿಳ್ಕೊಳ್ಳಿ. ಚೆನ್ನಾಗಿದೆ. ನೀವು ಪೂರ್ತಿ ವಿಡಿಯೋ ನೋಡಿ. ಮೇಲ್ಗಡೆ ಗಂಗಮ್ಮ ಅಲ್ಲಿ ಉದ್ಭವ ಆಗಿರೋದು ಜಾಗ ಇದೆ, ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ. ಕೊನೆಯವರೆಗೂ ನೋಡಿ. ಅಲ್ಲಿ ಮೇಲ್ಗಡೆ ಹತ್ತಬೇಕು, ಸ್ವಲ್ಪ ಮೆಟ್ಲಿದೆ, ಹತ್ತಬೇಕು. ಕೊನೆಯವರೆಗೂ ನೋಡಿ, ನಿಮಗೆ ಹಂಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಾಮೀಜಿ ಹತ್ರ ಬಂದಿರೋದು ಎಷ್ಟು ಚೆನ್ನಾಗಿದೆ, ಮಾತ್ರ ಚೆನ್ನಾಗಿ ಮಾಡವ್ರೆ.
ಇನ್ನೂ ಮಾಡ್ತಾಯಿದ್ದಾರೆ, ಇನ್ನೂ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಇದನ್ನು ಇವಾಗ ಸ್ಟಾರ್ಟ್ ಮಾಡ್ಯವ್ರೆ. ಬನ್ನಿ ನೀವು ಬಂದ್ಬಿಟ್ಟು ಒಂದು ಸತಿ ಓಡಾಡ್ಕೊಂಡು ಹೋಗಿ. ಮಠದ ತುಂಬ ಮಕ್ಕಳೆಲ್ಲ ಇದ್ದಾರೆ. ಬರುವಾಗ ಮನೆಯಿಂದ ಸ್ವಲ್ಪ ನಿಮಗೇನಾಗುತ್ತೋ ಅದು ಅಕ್ಕಿನೋ ತರಕಾರಿನೋ ಒಂದು ಅರ್ಧ ಕೆ ಜಿ ಆಗಲಿ ಇಲ್ಲ 1 ಕೆ ಜಿ ಆಗಲಿ ತಂಬಂದು ನೀವು ಅಲ್ಲಿ ಪಾತ್ರೆ ಇಟ್ಟಿರ್ತಾರೆ, ಆ ಪಾತ್ರೆಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ಅಲ್ಲಿ 3 ಹೊತ್ತು ದಾಸೋಹ ನಡೆಯುತ್ತೆ. ಅಲ್ಲಿ 3 ಹೊತ್ತೂ ಅನ್ನಕ್ಕೆ ಕೊರತೆ ಇರಲ್ಲ, 3 ಹೊತ್ತೂ ನಡೀತಾ ಇರ್ತೈತೆ. ಅಲ್ಲಿ ನಿಮ್ಗೆ ಅನ್ನ ಪ್ರಸಾದ ಹೋಗಿ ನೀವು ಆ ಪ್ರಸಾದ ಸ್ವೀಕರಿಸಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಹೋಗಿ ದರ್ಶನ ತಗೊಳ್ಳಿ. ನೋಡಿ, ಸ್ವಾಮೀಜಿಯವರು ಇಲ್ಲಿ ಆಲದ ಮರದ ಕೆಳಗಡೆ ಕೂತ್ಕೊಂಡು ಲಿಂಗು ಪೂಜೆ, ಆತ್ಮಲಿಂಗು ಪೂಜೆ ಮಾಡ್ಕೋತಾ ಇರೋದು ನೋಡಿ ಅವರು. ನೋಡಿ, ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಒಂಥರ ಪಾರ್ಕ್ ಥರ ಇದೆ. ಅಲ್ಲಿ ಚಿಕ್ಕದಾಗೆ ಪಾರ್ಕ್ ಥರ ಮಾಡ್ಯಾವ್ರಿ. ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲೇ ಬಸವಣ್ಣ ಮೂರ್ತಿ ಇದೆಯಲ್ವ, ಇಲ್ಲಿಂದ ಮೇಲೆ ಹೋದರೆ ಅಲ್ಲಿ ಗಂಗಮ್ಮ ಉದ್ಭವ ಆಗೋರಂತೆ. ಇಲ್ಲಿಂದ ಮೆಟ್ಲತ್ಕೊಂಡು ಹೋಗಬೇಕು, ಕೈ ಇಟ್ಟರೆ ನೀರು ಸಿಗುತ್ತಂತೆ. ಅದು ಅಲ್ಲಿಂದ ನೀರು ಉದ್ಭವ ಆಗಿರೋದು ನೋಡಿ. ಗಂಗಮ್ಮ ಮೂರ್ತಿ ಇದೇನೆ ಇದ್ರ ಮುಂದ್ಗಡೆನೇ ಇದೇ ಇರೋದು, ಇದೇ ಕೊಳವೆ ಬಾವಿ. ಅಲ್ಲಿ ಕೈ ಇಟ್ಟರೆ ನೀರು ಸಿಗುತ್ತಂತೆ. ಅದು ಇವಾಗ ಗ್ಲಾಸ್ ಹಾಕಿ ಕ್ಲೋಸ್ ಮಾಡ್ಯವ್ರೆ, ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ. ಫಸ್ಟ್ ಬಿಡ್ತಾ ಇದ್ರಂತೆ. ನೋಡಿ, ಇದು ಶಿವಕುಮಾರ ಸ್ವಾಮೀಜಿಯವರು ಪೂಜೆ ಮಾಡ್ತಾ ಇರೋ ದೇವರು, ಧರ್ಮೇಶ್ವರ ನಂದಿ ದೇವಸ್ಥಾನ ಇದು. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.